ಪೌರ ಕಾರ್ಮಿಕರ ಬೇಡಿಕೆಗಳ ಈಡೇರಿಸುವಂತೆ ಮುಷ್ಕರ ಎರಡನೇ ದಿನಕ್ಕೆ ಎಚ್ಚೆತ್ತುಕೊಳ್ಳದ ಸರ್ಕಾರ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಪಟ್ಟಣ ಪಂಚಾಯಿತಿ ಮುಂಭಾಗ ಪೌರ ಕಾರ್ಮಿಕರ ಸಂಘದ ಕಾರ್ಮಿಕರು ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರವು ಎರಡನೇ ದಿನಕ್ಕೆ ಧರಣಿ ಕೂಡುವುದರೊಂದಿಗೆ ಮುಂದುವರೆದಿದ್ದು, ಈ ಮುಷ್ಕರ ಕುರಿತು ನಿನ್ನೆಯಿಂದ ಪ್ರಾರಂಭ ಮಾಡಿದ ಪೌರ ನೌಕರರು ಕರ್ತವ್ಯಕ್ಕೆ ಗೈರು ಹಾಜರಾಗಿದ್ದು, ಪಟ್ಟಣದಲ್ಲಿ ಎಲ್ಲೆಂದರಲ್ಲಿ ಕಸದ ರಾಶಿ ಬಿದ್ದಿರುವುದು ಕಂಡುಬರುತ್ತಿದೆ. ಈ ಮುಷ್ಕರ ಕುರಿತು ಕೂಡ್ಲಿಗಿ ಕ್ಷೇತ್ರದ ಶಾಸಕರಾದ ಎನ್.ಟಿ. ಶ್ರೀನಿವಾಸ್ ರವರು ತಮ್ಮ ಬೇಡಿಕೆಗಳನ್ನು ಕುರಿತು ಮಾತನಾಡುವುದಾಗಿ ಭರವಸೆ ನೀಡಿದರು. ಹಾಗೆ ಎರಡನೇ ದಿನದಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ನಾಯ್ಕರವರು ಪೌರ ಕಾರ್ಮಿಕರ ಮುಷ್ಕರಕ್ಕೆ ಬೆಂಬಲ ವ್ಯಕ್ತಪಡಿಸಿ ಮಾತನಾಡಿದರು. ಪೌರ ನೌಕರರು ಹಳ್ಳಿಗಳಿಂದ ಪಟ್ಟಣ ಹಾಗೂ ಸಿಟಿಗಳಲ್ಲಿ ಸ್ವಚ್ಛತೆ ಮಾಡಿಲ್ಲ ಅಂದ್ರೆ ಗಬ್ಬು ನಾರುವಂತ ಪರಿಸ್ಥಿತಿಗೆ ಪಟ್ಟಣ ಸಿಟಿಗಳು ಸೌಂದರ್ಯವನ್ನ ಕಳೆದುಕೊಳ್ಳುತ್ತವೆ. ಪೌರ ಕಾರ್ಮಿಕರ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕೆಂದು ತಿಳಿಸಿದರು. ಹಾಗೆ ಈ ಮುಷ್ಕರಕ್ಕೆ ದಲಿತ ಸಂಘದ ಜಿಲ್ಲಾ ಸಂಚಾಲಕರಾದ ಎಸ್ ದುರ್ಗೇಶರು ಸಹ ಭಾಗವಹಿಸಿ ಬೆಂಬಲ ಸೂಚಿಸಿ ಮಾತನಾಡಿದರು. ಹಾಗೆ ರೈತ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾದ ದೇವರಮನೆ ಮಹೇಶ್ರರು ಸಹ ಮುಷ್ಕರದಲ್ಲಿ ಭಾಗವಹಿಸಿ ಬೆಂಬಲ ವ್ಯಕ್ತಪಡಿಸಿ ತಮ್ಮ ಸಂಘದಿಂದ ನಿಮ್ಮ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಕೊಡುವುದಾಗಿ ತಿಳಿಸಿದರು. ಹಾಗೆ ಪೌರ ಕಾರ್ಮಿಕರ ಬೇಡಿಕೆಗಳು ಶೀಘ್ರದಲ್ಲಿ ಈಡೇರಿಸಬೇಕೆಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷರು ಎಚ್ ಅಜ್ಜಯ್ಯ, ಪಟ್ಟಣ ಪಂಚಾಯತ್ ಸದಸ್ಯರುಗಳಾದ ಸಚಿನ್ ಪಿ ಚಂದ್ರು, ಹಾಗೆ ಬಿಜೆಪಿ ಮುಖಂಡರಾದ ಭೀಮೇಶ್, ಹನುಮಂತಪ್ಪ, ಅಧಿಕಾರಿ ವರ್ಗದವರು ಹಾಗೂ ಪೌರ ಕಾರ್ಮಿಕ ಸಿಬ್ಬಂದಿಗಳು ಈ ಧರಣಿಯಲ್ಲಿ ಭಾಗವಹಿಸಿ ಸರ್ಕಾರ ವಿರುದ್ಧ ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಘೋಷಣೆಗಳನ್ನು ಕೂಗಿದರು. ವರದಿ ರಾಘವೇಂದ್ರ ಸಾಲುಮನಿ, ಕೂಡ್ಲಿಗಿ. ಕಾರ್ಮಿಕರನ್ನು ಸರ್ಕಾರಿ ನೌಕರರಂತೆ ಭಾವಿಸಿ ಸರ್ಕಾರದ ಸವಲತ್ತುಗಳಾಗಿರ್ತಕ್ಕಂಥ ಪ್ರತಿಯೊಂದು ಸವಲತ್ತುಗಳನ್ನು ಕೊಡಬೇಕಂತೇಳಿ ಅನಿರ್ದಿಷ್ಟಾವಧಿ ಒಂದು ಮುಷ್ಕರ ರಾಜ್ಯಾದ್ಯಂತ ಕುಂದಿರ್ತಕ್ಕಂಥ ಎಲ್ಲ ಪೌರ ಕಾರ್ಮಿಕರಿಗೆ ನಿನ್ನೆ ಮಾನ್ಯ ಶಾಸಕರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರು ಕೂಡ ಬಂದು ತಮ್ಮ ವೈಯಕ್ತಿಕವಾಗಿ ಇರ್ತಕ್ಕಂಥ ಬೆಂಬಲ ಹಾಗೂ ಸರ್ಕಾರದ ಜೊತೆಗೆ ಮಾತುಕತೆ ಅಂತೇಳಿ ಒಂದು ಸಭೆಯಲ್ಲಿ ಭಾಗಿಯಾಗಿ ಸರ್ಕಾರದ ಗಮನ ಸೆಳೆಯೋದಕ್ಕೆ ಒಂದು ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ ಮಾನ್ಯ ಎನ್.ಟಿ. ಶ್ರೀನಿವಾಸ್ ಅವರು. ಅದೇ ರೀತಿಯಾಗಿ ನಿಮ್ಮ ಬೇಡಿಕೆಗಳು ನ್ಯಾಯಸಮ್ಮತವಾಗಿದ್ದಾವೆ. ಅದು ಕೂಡಲೇ ಸರ್ಕಾರಗಳು ಯಾವುದೇ ಇರಲಿ, ಸರ್ಕಾರಗಳ ಕಾಂಗ್ರೆಸ್ ಇರಲಿ, BJP ಇರಲಿ, ದಳ ಇರಲಿ, ಯಾವುದೇ ಇರಲಿ, ನಿಮಗೆ ನ್ಯಾಯಯುತವಾಗಿರ್ತಕ್ಕಂಥ ಒಂದು ಸರ್ಕಾರದ ಯೋಜನೆಗಳನ್ನು ಜಾರಿ ತರದಲ್ಲಿ ಸರ್ಕಾರಗಳು ಮುಂದಾಗಬೇಕಾಗ್ತದೆ. ಇದಕ್ಕೆ ಪಕ್ಷಾತೀತವಾಗಿ ಇಲ್ಲಿ ಯಾವುದೇ ಪಕ್ಷ ಅಂತೇಳಿ ನಾವು ಗುರುತಿಸೋದು ಬೇಡ. ಇಲ್ಲಿ ನಾನು ಪಟ್ಟಣ ಪಂಚಾಯತ್ ಅಧ್ಯಕ್ಷನಾಗಿ ಎಲ್ಲ ನಿನ್ನೆ ಕೂಡ ಮಾನ್ಯ ಶಾಸಕರ ಜೊತೆಗೆ ಬಂದಿದ್ದೀವಿ. ನಾವು ಮಾನ್ಯ ಶಾಸಕರು ಕೂಡ ಸರ್ಕಾರದ ಗಮನ ಸೆಳೆದು ನಿಮ್ಮ ಬೇಡಿಕೆಗಳು ನ್ಯಾಯಸಮ್ಮತವಾಗಿದ್ದಾವೆ, ಆ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ನಾನು ಮುಂಚೂಣಿಯಲ್ಲಿ ನಿಂದಿರ್ತೀನಿ ಅಂತೇಳಿ ಒಂದು ಭರವಸೆಯನ್ನು ಕೊಟ್ಟು, ಮತ್ತು ವೈಯಕ್ತಿಕವಾಗಿ ಏನಾದರೂ ನಿಮಗೆ ಕಾಯಿಲೆ ಕಸಾಲೆಗಳೇನಿದ್ದರೆ ಅದು ಸರ್ಕಾರದ ಸ್ಕೀಮ್ ಬರೋವರೆಗೆ ಕಾಯೋದು ಬೇಡ. ನಾನೇ ನನ್ನ ವೈಯಕ್ತಿಕವಾಗಿ ನಿಮಗೆ ಒಂದು ಆರೋಗ್ಯ ಚಿಕಿತ್ಸೆಯನ್ನು ಕೊಡೋದಕ್ಕೆ ನಾನು ಮುಂದಾಗ್ತೀನಿ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ನೀವೆಲ್ಲರೂ ಕೂಡ ಯಾರು ಕೂಡ ದುಡ್ಡುಗಳದ್ದು ಬೇಡ. ಸರ್ಕಾರದ ಯೋಜನೆಗಳು ಅಂದರೆ ಸ್ವಲ್ಪ ವಿಳಂಬ ಆಗೋದು ಕೂಡ ನಿಮಗೆಲ್ಲ ಸಹಜ. ಆದರೂ ಕೂಡ ನಿರಂತರವಾಗಿ ಒಂದು ಹೋರಾಟಗಳನ್ನು ಮಾಡ್ಕೊಂತ ಬಂದಿದ್ದೀರಿ. ಇದು ಆದಷ್ಟು ಬೇಗನೆ ನಿಮ್ಮ ಬೇಡಿಕೆಗಳು ಈಡೇರಿ ಸರ್ಕಾರದ ಸವಲತ್ತು ಏನು ಸರ್ಕಾರದ ಅಧಿಕಾರಿಗಳು ಏನು ಕೆಲಸ ಮಾಡ್ತಿದ್ದಾರೆ ಅದಕ್ಕಿಂತ ದ್ವಿಗುಣವಾಗಿ ಅಂದರೆ 2ರಷ್ಟು ಕೆಲಸ ನೀವು ಮಾಡ್ತೀರಿ. ಯಾಕಂದರೆ ಯಾವುದೇ ಒಂದು ಪಟ್ಟಣಗಳು ಸುಂದರವಾಗಿರಬೇಕಾದ್ರೆ ಪೌರ ಕಾರ್ಮಿಕರ ಒಂದು ಕೆಲಸ ಭಾಳ ಮುಖ್ಯವಾಗಿರ್ತದೆ. ಈಗಾಗಲೇ ನಿನ್ನೆಯಿಂದ ಬರೀ ಕೇವಲ 2 ದಿವಸ ಬಿಟ್ಟು ಒಂದು ಅನಿರ್ದಿಷ್ಟಾವಧಿ ಮುಷ್ಕರ ಹೂಡಿದ್ರಿಂದ ಪಟ್ಟಣದ ಎಲ್ಲ ಸೌಂದರ್ಯ ಕಡೆ ಒಂದು ಹಾಳಾಗಿ ಹೋಗ್ತಾ ಇದೆ. ಯಾಕಂದರೆ ಎಲ್ಲರೂ ಕೂಡ ಮೂಗು ಮುಚ್ಕೊಂಡು ಹೋಗ್ತಂತ ಕೆಲಸ ಮಾಡ್ತಾಯಿದ್ದಾರೆ. ಇದು ನಿರಂತರವಾಗಿ ಇನ್ನೂ 4 ದಿವಸ ಆದರೂ ಪರವಾಗಿಲ್ಲ, ಸರ್ಕಾರ ಒಂದು ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಯೋಚನೆಯನ್ನು ಮಾಡಿ ನಿಮ್ಮೆಲ್ಲ ಬೇಡಿಕೆಗಳನ್ನು ಈಡೇರಿಸಿದರೆ ನಮಗೂ ಕೂಡ ಭಾಳ ಖುಷಿ ಆಗ್ತದೆ. ನಾವೆಲ್ಲರೂ ಕೂಡ ಪಟ್ಟಣದ ಅಧ್ಯಕ್ಷ, ಉಪಾಧ್ಯಕ್ಷ, ಸರ್ವ ಸದಸ್ಯರು ಕೂಡ ಸೇರ್ಕೊಂಡು ಎಲ್ಲರೂ ನಿಮ್ಮೆಲ್ಲ ಪೌರ ಕಾರ್ಮಿಕರ ಜೊತೆಗೆ ಯಾವಾಗ ಕೂಡ ಸದಾಕಾಲ ಇರ್ತೀವಿ. ಯಾಕಂದರೆ ನಿಮ್ಮನ್ನು ಬಿಟ್ಟು ನಾವಿಲ್ಲ, ನಮ್ಮನ್ನು ಬಿಟ್ಟು ನೀವಿಲ್ಲ. ಹಾಗಾಗಿ
ಬೇಡಿಕೆಗಳ ಈಡೇರಿಸೋಕ್ಕೆ ಮುಂದಾಗಬೇಕಂತ ಕೇಳ್ಕೊಂಡು ನನ್ನೆರಡು ಮಾತು ಮೊದಲು ಎಲ್ಲರೂ ನಮಸ್ಕಾರ. ರಾಜ್ಯ ಪೌರ ನೌಕರರ ಸಂಘ ಏನು ಕೂಡ್ಲಿಗಿ ತಾಲೂಕಿನಲ್ಲಿ ದಿನಗೂಲಿಯಾಗಿ ಕೆಲಸ ಮಾಡ್ತಕ್ಕಂಥ ಪೌರ ನೌಕರರಿದ್ದಾರೆ. ನಿಜವಾಗಲೂ ಇಡೀ ಭಾರತ ದೇಶದಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಆ ಪಟ್ಟಣದಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಇವತ್ತಿನ ದಿನ ಏನು ಸ್ವಚ್ಛ ಭಾರತ ಅಂತ ಕೇಂದ್ರ ಸರ್ಕಾರ ಪ್ರಧಾನಿ ಮೋದಿ ಹೇಳ್ತಾರೆ, ಅದನ್ನು ನಿರಂತರವಾಗಿ ಈ ದೇಶ ರಾಜ ಆಡಳಿತದಿಂದ ಹಿಡಿದು ನಮಗೆ ಸ್ವತಂತ್ರ ಬಂದ ನಂತರದಿಂದ ಬ್ರಿಟಿಷರ ಆಡಳಿತದಿಂದ ಹಿಡಿದು ಬ್ರಿಟಿಷರು ನಮ್ಮ ದೇಶ ಬಿಟ್ಟು ಹೋಗಿ ಸ್ವತಂತ್ರ ಬಂದಾಗಲಿಂದ ಇಲ್ಲಿ ತನಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗರೇ ಈ ಕಸ ಗುಡಿಸೋದು, ಈ ಕೆಲವೊಂದು ಏನು ಮುಂದುವರೆದ ಜನಾಂಗರು ಮಾಡದೇ ಇರ್ತಕ್ಕಂಥ ಕೆಲಸಗಳನ್ನ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗರೇ ಮಾಡ್ತಾರೆ. ದಯವಿಟ್ಟು ಈ ಪೌರ ನೌಕರರ ಸಂಘದಲ್ಲಿ ಸಾಕಷ್ಟು ದಿನಗೂಲಿ ಮಾಡ್ತಕ್ಕಂಥವ್ರು ಸುಮಾರಾಗಿ ನಮಗೆ ತಿಳಿದಂಗೆ ಒಂದು 80% SC STನೇ ಇರೋದು. ಆಮೇಲೆ OBC ಜನ ಇದ್ದಾರೆ, ಸಾಮಾನ್ಯ ಜನರಲ್ ಕಡಿಮೆ ಆ ಕೆಲಸ ಮಾಡೋದು. ಅದಕ್ಕಾಗಿ ನಾವು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಜ್ಯೋತಿ ತಗೊಂಡು ಹೋಗ್ತೀರಿ, ನಾವು ಸಂವಿಧಾನ ಉಳಿಸ್ತೀವಿ ಅಂತಂದು ಕಾಂಗ್ರೆಸ್ಸು ಮಾತಾಡ್ತಾ ಇದೆ. ಹಾಗೆಯೇ ನಾವು BJPಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಿದ್ಧಾಂತವನ್ನು ನಾವು ಪಾಲನೆ ಮಾಡ್ತೀವಿ ಅಂತಂದು ನೀವೇನು ತಾರತಮ್ಯನ ನಾವು ಮಾಡ್ತೀವಿ ಅಂತ ಹೇಳ್ತೀರಲ್ಲ, ನೀವು ನಿಜವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಈ ದೇಶಕ್ಕೆ ಒಂದು ಸಾಮಾಜಿಕ ನ್ಯಾಯ, ಜಾತ್ಯತೀತ ಮನೋಭಾವನೆ, ಎಲ್ಲರೂ ಸಮಾನತೆ, ಒಂದು ಹರಿಕಾರ ಸ್ಥಾನದಲ್ಲಿ ಇರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಂವಿಧಾನಕ್ಕೆ ನೀವು ಗೌರವ ಕೊಡೋದಾದರೆ ಏನು ಪೌರ ಸೇವೆ ನೌಕರರು ಏನು ದಿನಗೂಲಿ ಕೆಲಸ ಮಾಡ್ತಕ್ಕಂಥ ನೀವು ಕಾಯಂಗೊಳಿಸಿದ್ರೆ ನೀವು ನಿಜವಾಗ್ಲೂ ಅಂಬೇಡ್ಕರ ಒಂದು ನ್ಯಾಯಪರ ಒಂದು ಇದರಲ್ಲಿ ಐದೀರ ಅಂತ ಗೊತ್ತಾಗುತ್ತೆ. ನಾವು ಸಿದ್ದರಾಮಯ್ಯನಲ್ಲಿ ಕೇಳೋದಿಷ್ಟೇ, ಮಾನ್ಯ ಸಿದ್ದರಾಮಯ್ಯನವರೇ, ಭಾಳಷ್ಟು ನೀವು ಅಧಿಕಾರಕ್ಕೆ ಬರಬೇಕಾದ್ರೆ SC ST OBC ಜನರಿಂದಲೇ ನೀವು ಅಧಿಕಾರಕ್ಕೆ ಬಂದಿರೋದು. ದಯವಿಟ್ಟು ನೀವು ಭಾಷಣ ಮಾಡೋದು ಬೇಡ, ಅದು ಕೃತಿಯಲ್ಲಿ ಇವ್ರಿಗೆ ಕಾಯಮಾಗಿ ಏನು ಸರ್ಕಾರಿ ನೌಕರನ್ನ ಯಾವ ರೀತಿ ಪರಿಗಣನೆ ಮಾಡ್ತೀರಿ ಅದೇ ರೀತಿ ನೀವು ಇವ್ರನ್ನ ಕಾಯಂ ಮಾಡಿ ಸರ್ಕಾರಿ ಸೌಲಭ್ಯಗಳು ಏನಿದೆ ಆ ಸೌಲಭ್ಯಗಳು ಕೂಡ ಇವರಿಗೆ ಕೊಡಬೇಕಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಉಚ್ಚನಹಳ್ಳಿ ಮಂಜುನಾಥ ಬಣದಿಂದ ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಸಹ ಅವರಿಗೂ ನಾನು ಫೋನ್ ಮಾಡಿ ಅವರಿಗೂ ಸಹ ಒತ್ತಡ ಮಾಡಿರಿ ಅಂತಂದು ನಾನಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮದೇನಿದೆ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ಹೊಸಪೇಟೆ, ಎಲ್ಲ ತುಮಕೂರು, ಇದರಲ್ಲಿ ಕೊಪ್ಪಳ ಎಲ್ಲ ಜಿಲ್ಲೆಗಳಿಗೂ ಕೂಡ ನಾವು ಮನವಿ ಕೊಡ್ರಿ, ಅವರಿಗೆ ಒಂದು ಬೆಂಬಲ ಕೊಡ್ರಿ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಪೌರ ಸೇವರ ದಿನಗೂಲಿ ನೌಕರಿಗೆ ಒಂದು ನನ್ನ ಮಾತು. ಎಲ್ಲ ಪೌರ ನೌಕರರೇ ಮತ್ತು ಗೌರವಾನ್ವಿತ ಎಲ್ಲ ಅಧ್ಯಕ್ಷ ಮತ್ತು ಸದಸ್ಯರುಗಳೇ, ಸಿಬ್ಬಂದಿ ವರ್ಗದವರೇ, ಏನು ನಿನ್ನೆಯಿಂದ ನೀವು ನಿಮ್ಮ ನೌಕರಿಯನ್ನು ಕಾಯಮಾತಿ ಮಾಡಬೇಕು, ಸರ್ಕಾರಿ ನೌಕರರನ್ನು ಪರಿಗಣಿಸಬೇಕು ಅಂತಂದೇಳಿ ಈ ಒಂದು ಅನಿರ್ದಿಷ್ಟವಾದ ಮುಷ್ಕರವನ್ನು ಹಮ್ಮಿಕೊಂಡಿರ್ತಕ್ಕಂಥ ನಮಗೆ ನಮ್ಮ ವತಿಯಿಂದ ಅಂದರೆ ಪಟ್ಟಣ ಪಂಚಾಯತಿ ಸದಸ್ಯರುಗಳು ಮತ್ತು ಅಧ್ಯಕ್ಷರ ಜೊತೆ ಸೇರಿಕೊಂಡು ನಿಮಗೆ ಬೆಂಬಲವನ್ನು ನಾವು ನೀಡ್ತಾ ಇದ್ದೀವಿ. ಕಾರಣ ಇಷ್ಟೇ, ನೀವು ಇಡೀ ಪಟ್ಟಣವನ್ನು ಸ್ವಚ್ಛವಾಗಿರ್ತಕ್ಕಂಥ ನಿಮ್ಮನ್ನು ಸರ್ಕಾರ ಕಡೆಗಣಿಸ್ತಕ್ಕಂಥದ್ದು ನಿಜವಾಗಲೂ ಒಂದು ನಾಚಿಕೆಗೇಡಿನ ಸಂಗತಿ. ಸರ್ಕಾರ ನಿಜವಾಗ್ಲೂ ಅವ್ರಿಗೆ ಒಂದು ಮಾನವೀಯತೆ ಏನಾದರೂ ಇದ್ದರೆ ಕೂಡಲೇ ನಿಮ್ಮ ಸೇವೆಯನ್ನು ಸರ್ಕಾರಿ ನೌಕರರಂತೇಳಿ ಪರಿಗಣಿಸೋದಕ್ಕೆ ಆದೇಶ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಏನು ಈಗ ಆಲ್ರೆಡಿ ಸರ್ಕಾರಿ ನೌಕರರಿಗೆ ಸಿಗ್ತಕ್ಕಂಥ ವೈದ್ಯಕೀಯ ಸೌಲಭ್ಯಗಳಾಗಿರ್ಬೋದು, ಏನು ಜ್ಯೋತಿ ಸಂಜೀವಿನಿ ಏನು ಅದನ್ನು ನಮ್ಮ ಪೌರ ಕಾರ್ಮಿಕರಿಗೂ ಸಮೇತಗೂ ವಿಸ್ತರಣೆ ಮಾಡಿದಾಗ ಮಾತ್ರ ನಿಮಗಿನ ಇವರ ಆರೋಗ್ಯ ಭಾಳ ಇಂಪಾರ್ಟೆಂಟು.
ಈಗ ನೋಡಿ 2 ದಿನಕ್ಕೆ ಎಲ್ಲ ಇಡೀ ಊರೆಲ್ಲ ಎಲ್ಲಿ ಬೇಕಲ್ಲ ಕಸ ಬಿಡ್ತಾ ಇದೆ, ಮತ್ತು ಚರಂಡಿಗಳೆಲ್ಲ ತುಂಬ್ತಾ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಸರ್ಕಾರ ಇದನ್ನು ನೆಗ್ಲೆಕ್ಟ್ ಮಾಡದೆ ಇವರ ಬೇಡಿಕೆಯನ್ನು ಈಡೇರಿಸಬೇಕಂತೇಳಿ ನಾನು ಮತ್ತೊಮ್ಮೆ ಸರ್ಕಾರವನ್ನು ಒತ್ತಾಯ ಮಾಡೋದ್ರ ಮುಖಾಂತರವಾಗಿ ಈ ಹೋರಾಟ ಯಶಸ್ವಿ ಆಗಲಂತೇಳಿ ಹಾರೈಸಿ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಮಹಾರಾಷ್ಟ್ರ. ನಮ್ಮ ಹೆಸರು ಎಸ್ ದುರ್ಗೇಶ್ ಅಂತೇಳಿ, ನಾವು DSSನ ಜಿಲ್ಲಾ ಸಂಚಾಲಕರು ಹಾಗೂ ಪಟ್ಟಣ ಪಂಚಾಯತಿಯ ಮಾಜಿ ಸದಸ್ಯರು ಆಗಿರ್ತೇವೆ. ಸಂಸ್ಥೆಗಳಿಗೆ ನೌಕರರುಗಳಿಗೆಲ್ಲ ಕೆಲಸ ತಗೊಳ್ತದೆ, ಅತಿ ಹೆಚ್ಚಿನವಾಗಿ ಒತ್ತಡ ಕೊಟ್ಟು ಕೆಲಸ ಮಾಡಿರಿ ಅಂತ ಹೇಳ್ತದೆ. ಸರ್ಕಾರ ನಮಗೆ KGDP ಜಾರಿ ಮಾಡಬೇಕು, ಆಮೇಲೆ ಜ್ಯೋತಿ ಸಂಜೀವಿನಿ ಜಾರಿ ಮಾಡಬೇಕು, ಆಮೇಲೆ ನಮ್ಮ ವೇತನವನ್ನು ಜಾರಿಗೆ ಮಾಡಬೇಕು, ನಮಗೆ ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು, ನಮ್ಮ ಈಡಿಕೆಗಳನ್ನು ಈಡೇರಿಸಿ ಸರ್ಕಾರ ಆದಷ್ಟು ಬೇಗ ನಮ್ಮ ಕಡೆಗೆ ಗಮನ ಹರಿಸಿ ಒಳ್ಳೆಯದಾಗ್ತದೆ. ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತೇಳಿ ನಾವು ಹಂತವಾಗಿ ಮುಷ್ಕರ ಮಾಡ್ಕೊಂಡು ಬಂದಿದ್ದೀವಿ. ದಯಮಾಡಿ ಸರ್ಕಾರ ನಮ್ಮ ಕಷ್ಟ ಸುಖಗಳನ್ನು ಆಲಿಸಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಆದಷ್ಟು ಬೇಗ ನಮ್ಮನ್ನು ಕೆಲಸಕ್ಕೆ ಅವ್ರಿಗೆ ಅನುವು ಮಾಡಿಕೊಟ್ರೆ ಭಾಳ ಅನುಕೂಲ ಆಗ್ತದೆ. ಸರ್ಕಾರಕ್ಕೆ ಧನ್ಯವಾದಗಳು, ನಮ್ಮ ಸಾರ್ವಜನಿಕರಿಗೆ ಧನ್ಯವಾದಗಳು, ನಿಮ್ಮ ಪತ್ರಕರ್ತರಿಗೆ ಧನ್ಯವಾದಗಳು. ನಮ್ಮ ಸರ್ಕಾರಿ ನೌಕರರು ವೀರ ಯೋಧರೆಂದು ಸರ್ಕಾರ ಬಾಯಿಲಿಂದ ಹೇಳ್ತದೆ, ಸಾರ್ವಜನಿಕರು ಹೇಳ್ತಿದ್ದಾರೆ. ನಿಜವಾದ ವೀರ ಯೋಧರೆಂದರೆ ಪೌರ ನೌಕರರು ಹಾಗೂ ಗಡಿ ಕಾಯುವವರು, ಇವರೇ ನಿಜವಾದ ಯೋಧರು. ದಯಮಾಡಿ ನಮ್ಮ ಕಷ್ಟ ಸುಖಗಳನ್ನು ಸರ್ಕಾರ ಆದಷ್ಟು ಬೇಗ ಪರಿಗಣಿಸಿ ನಮ್ಮನ್ನು KGDP ಜಾರಿ ಮಾಡಿ ನಮಗೆ ಸರ್ಕಾರಿ ನೌಕರರೆಂದು ಪರಿಗಣಿಸಿ ಜ್ಯೋತಿ ಸಂಜೀವಿನಿಯನ್ನು ಜಾರಿ ಮಾಡಿ ನಮ್ಮ ಸರ್ಕಾರದ ಎಲ್ಲ ಆದೇಶಗಳನ್ನು ನಮಗೆ ಕೂಡ ಸರ್ಕಾರಿ ನೌಕರರೆಂದು ಏನು ಕೊಡ್ತಾರೆ ಎಲ್ಲ ಸವಲತ್ತುಗಳನ್ನು ನಮ್ಗೆ ಕೊಟ್ಟರೆ ಭಾಳ ಅನುಕೂಲ ಆಗ್ತದೆ ಸರ್. ದಯಮಾಡಿ ರಾಜ್ಯ ಸರ್ಕಾರ ನಮ್ಮ ಕಡೆ ಗಮನ ಹರಿಸಿ ಈ ನಮ್ಮ ಸ್ಥಳೀಯ ಸಂಸ್ಥೆಗಳನ್ನು ಕಡೆಗಣಿಸಬೇಡಿ. ನಾವು ಮೂಲತಃ ಸರ್ಕಾರದ ಒಂದು ಕಾರ್ಯರೂಪದಲ್ಲಿ ಕೆಲಸ ಮಾಡ್ತಕ್ಕಂಥ ಸಂಸ್ಥೆ, ಈ ಸಂಸ್ಥೆಯಿಂದ ಒಂದು ದಯಮಾಡಿ ಕಡೆಗಣಿಸಬೇಡ್ರಿ. ಸರ್ಕಾರ ಆದಷ್ಟು ಬೇಗ ನಮ್ಮ ಕಡೆ ಗಮನ ಹರಿಸಲಿ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಆಮೇಲೆ ನಮ್ಮ ಏನೈತಲ್ಲ ಸ್ಥಳೀಯ ಸಂಸ್ಥೆಯ ಶಾಸಕರು, ಆಮೇಲೆ ಸಚಿವರುಗಳು, ಮುಖ್ಯಮಂತ್ರಿಗಳು, ಈ ಸಚಿವ ಸಂಪುಟ ನಮ್ಮ ಕಡೆ ಆದಷ್ಟು ಬೇಗ ಗಮನ ಹರಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಆ ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಈಗ ಡ್ರೈವರ್ಸ್ ಅದಾರೆ, ಲೋಡರ್ಸ್ ಅದಾರೆ. ಈಗ ಕೂಲಿ ಶಾಖಾ ಪೌರ ನೌಕರ ಸಂಘದ ಅಧ್ಯಕ್ಷರು ನಾನು. ನಮ್ಮ ಬೇಡಿಕೆಗಳು ಏನಂದರೆ ನೀರು ಸರಬರಾಜರು, ಡ್ರೈವರ್ಸು, ಲೋಡರ್ಸು, ಕ್ಲೀನರ್ಸು ಮತ್ತು ನಮ್ಮ ಕ್ಷೇಮ ಅಭಿವೃದ್ಧಿ ನೌಕರು ಅವ್ರನ್ನೆಲ್ಲರನ್ನೂ ಕಾಯಂಗೊಳಿಸ್ಬೇಕಂತಂದೇಳಿ ನಮ್ಮ ಬೇಡಿಕೆಗಳು ಅದಾವೆ. ನಮ್ಮನ್ನು ಸರ್ಕಾರ ಮಕ್ಕಳ ಹಂಗೆ ಮಾಡ್ಕೋಬೇಕಂತಂದೇಳಿ ನಮ್ಮ ಬೇಡಿಕೆಗಳು.